ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೆಹಲಿಯಿಂದ ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯ ಆಗಮನ ಆಗಿದೆ. ಬಟ್ ಡಿಕೆ ಇನ್ನೂ ಬಂದಿಲ್ಲ. ಆಪ್ತರೊಂದಿಗೆ ದೆಹಲಿಯಿಂದ ಆಗಮಿಸಿರುವಂತ ಸಿಎಂ ಸಿದ್ದರಾಮಯ್ಯ ದೆಹಲಿಯಿಂದ ಬಂದ ಬಳಿಕ ಆಪ್ತರೊಂದಿಗೆ ಸಿಎಂ ಮಾತುಕತೆ. ಅವರ ಆಪ್ತರ್ ಕೆಲವರು ಸಚಿವರಿದ್ದಾರೆ, ಶಾಸಕರಿದ್ದಾರೆ. ಅವ್ರ ಜೊತೆಗೆ ಇನ್ನು ಕೆಲ ಕಾಲ ಆಪ್ತರೊಂದಿಗೆ ಮಾತುಕತೆ ನಡೆಸಿದ್ದಾರಂತೆ ಸಿದ್ದರಾಮಯ್ಯ. ಹೀಗೀಗಾಗಿದೆ, ಹೈಕಮಾಂಡ್ ಹಿಂಗೆಲ್ಲ ಸೂಚನೆ ಕೊಟ್ಟಿದೆ, ಏನ್ ಮಾಡೋದು ಏನು ಅಂತ. ಅವರು ಸಿಎಂ ಪೊಸಿಷನ್ ಅಲ್ಲೇ ಇರಬಹುದು ನಿಜ, ಬಟ್ ಆಪ್ತರ ಸಲಹೆಯನ್ನ ತುಂಬಾ ಗಂಭೀರವಾಗಿ ಕನ್ಸಿಡರ್ ಮಾಡ್ತಾರೆ. ಮುಂದಿನ ಬೆಳವಣಿಗೆಗಳು ಏನಾಗಬಹುದು ಅಂತ. ಯಾಕೆಂದ್ರೆ 8 ವರ್ಷಗಳ ಕಾಲ ಹಿಂದಿನ ಅವಧಿಯಲ್ಲಿ ಸಿಎಂ ಆಗಿದ್ರು, ಈಗ 3 ವರ್ಷ ಆಗಿದ್ದಾರೆ. ಒಟ್ಟು 8 ವರ್ಷಗಳ ಕಾಲ ಸಿಎಂ ಆಗಿ ಅಧಿಕಾರ ಅನುಭವಿಸಿದ್ದಾರೆ. ಬಟ್ ಈಗ ಹೈಕಮಾಂಡ್ ಹೇಳಿದ್ರು ಕೂಡ ನಾನು ಸಿಎಂ ಸ್ಥಾನದಿಂದ ಕೆಳಗಿಳಿಯಲ್ಲ ಅಂತ ಪಟ್ಟು ಹಿಡಿಯುವಂತ, ಸಡ್ಡು ಹೊಡೆಯುವಂತ ಸಿಚುವೇಶನ್ ನಲ್ಲಿ ಸಿದ್ದರಾಮಯ್ಯ ಸದ್ಯಕ್ಕಿಲ್ಲ. ಹಾಗಾಗಿ ಆಪ್ತರೊಂದಿಗೆ ಮಾತುಕತೆ ನಡೆಸಿದ್ದಾರಂತೆ. ಆಪ್ತರು ಏನ್ ಸಲಹೆ ಸೂಚನೆ ಕೊಟ್ಟಿರಬಹುದು. ಹಾಗಾದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಕೆಲ ಪಟ್ಟನ್ನ ಹಿಡಿದಿದ್ರಂತೆ. ನಾನು ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಅಂದ್ರೆ ನಾನು ಯಾರ ಹೆಸರು ಹೇಳ್ತೀನೋ ಅವ್ರಿಗೆ ನೀವು ಸಿಎಂ ಸ್ಥಾನವನ್ನ ಕೊಡಬೇಕು ಅಂತ. ಅವ್ರು ಹೇಳುವಂತ ಹೆಸರು ಡಿಕೆ ಶಿವಕುಮಾರ್ ಅವ್ರದಂತೂ ಆಗಿರ್ಲಿಕ್ಕಿಲ್ಲ. ಅವರ ಆಪ್ತರದ್ದೇ ಯಾರ ಆಪ್ತರ ಸಚಿವರದ್ದು ಆಗಿರುತ್ತೆ. ಹಾಗಾಗಿ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು? ಹಾಗಾದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ? ಕೊಟ್ಟರು ಕೂಡ ಹೈಕಮಾಂಡ್ ಮುಂದಿನ ನಡೆ ಏನು? ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಯಾರನ್ನು ಕೂರಿಸ್ತಾರೆ? ಡಿಕೆ ಶಿವಕುಮಾರ್ ಅವರು ಪ್ರಬಲ ಆಕಾಂಕ್ಷಿ ನಿಜ, ಬಟ್ ಅವರನ್ನ ಇವ್ರ ಪ್ಲೇಸಿಗೆ ರಿಪ್ಲೇಸ್ಮೆಂಟ್ ಮಾಡಿದ್ರೆ ರಾಜ್ಯ ರಾಜಕಾರಣದ ಇಡೀ ಚಿತ್ರಣ ಬದಲಾಗುತ್ತೆ, ಜಾತಿ ಸಮೀಕರಣ ಬದಲಾಗುತ್ತೆ, ಎಲ್ಲಾ ಕಾಂಬಿನೇಷನ್ಸ್ ಕೂಡ ಬದಲಾಗುತ್ತೆ. ಕಾರಣ ಸಿದ್ದರಾಮಯ್ಯನವರು ದಲಿತ ನಾಯಕ ಅಂತ ಗುರುತಿಸ್ಕೊಂಡವರು, ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡವರು, ಅಹಿಂದ ಸಿಎಂ ಅಂತ ಗುರುತಿಸ್ಕೊಂಡವರು. ಆದ್ರೆ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು. ಹಾಗಾಗಿ ಎಲ್ಲಾ ಜಾತಿ ಸಮೀಕರಣವೂ ಕೂಡ ಬದಲಾವಣೆ ಆಗ್ಬಿಡುತ್ತೆ. ಆ ಬದಲಾವಣೆಗಳನ್ನ ರಾಜ್ಯದ ಜನತೆ ಒಪ್ಕೊಳ್ತಾರಾ? 2028ಕ್ಕೆ ಕಾಂಗ್ರೆಸ್ಗೆ ಮತ ಹಾಕ್ತಾರಾ? ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಿಂದೆ ಪಕ್ಷ ಸಂಘಟನೆಯಲ್ಲಿ ಅವರಿಗೆ ಓಟ್ ಬಿದ್ದಿದೆ ನಿಜ, ಬಟ್ ಅವರು ಸಿಎಂ ಆದ್ರು ಅಂತ ಅಂದ್ರೆ ಜನರು ಒಪ್ಕೊಳ್ತಾರಾ?